ಟೇಸ್ಟ್ ಡೈಲಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣ, ಜೈಲಿನಲ್ಲಿ ಬೆನ್ನು ನೋವೆಂದು ನಾಟಕ ಆಡ್ತಾ ಇದ್ದಾರ ದರ್ಶನ್ ಅನ್ನೋ ಪ್ರಶ್ನೆ. ಇದನ್ನ ಮಾಧ್ಯಮದವ್ರು ಹೇಳ್ತಾ ಇರೋದಲ್ಲ, ಇದನ್ನ ಹೇಳಿದ್ ಯಾರು ಅನ್ನೋದನ್ನ ಹೇಳ್ತೀವಿ ನೋಡಿ. ಜೈಲಿನಲ್ಲಿರುವಂತ ಕೊಲೆ ಆರೋಪಿ ದರ್ಶನ್ಗೆ ಸಂಕಷ್ಟಕ್ಕೆ ಎದುರಾಗುತ್ತಾ ಅನ್ನೋ ಪ್ರಶ್ನೆ. ಪ್ರಕರಣ ಸಂಬಂಧ ಮತ್ತೊಂದು ಅಚ್ಚರಿಯ ಸಂಗತಿ ಇದೀಗ ಬಯಲಾಗ್ತಾ ಇರೋದು. ದರ್ಶನ್ ತಮಗೆ ಬೆನ್ನು ನೋವು ಇದೆ ಅಂತ ಆರೋಪಿಸಿದ್ರು. ಆದ್ರೆ ದರ್ಶನ್ ಆರೋಪಕ್ಕೆ ತದ್ವಿರುದ್ಧವಾಗಿ ವೈದ್ಯರಿಂದ ವರದಿ ನೀಡಲಾಗಿದೆ. ಇದು ವೈದ್ಯರು ಹೇಳ್ತಾರೆ. ದರ್ಶನ್ನ ಬಿಡಲ್ಲ ನೀವು, ದರ್ಶನ್ ಬಗ್ಗೆ ಮಾತಾಡ್ತೀರಾ ನೀವು ಅಂತ ಮಾಧ್ಯಮಗಳಿಗೆ ಕೈ ತೋರ್ಸಕ್ಕಿಂತ ಮುಂಚೆ ದರ್ಶನಿಗೆ ಬೆನ್ನೋವಿಲ್ಲ, ದರ್ಶನ್ ಆರಾಮಾಗಿದ್ದಾರೆ ಅಂತ ಹೇಳಿರೋದು ವೈದ್ಯರು. ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಂತ ವೈದ್ಯರು ಹೇಳಿರೋದು. ಬೆನ್ನು ನೋವು ಇರುವಂತ ಯಾವುದೇ ಲಕ್ಷಣಗಳು ದರ್ಶನ್ನಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅಂತ. ಹಾಗಿದ್ರೆ ವೈದ್ಯರ ವರದಿಯಲ್ಲಿ ಏನಿದೆ ಇಂಪಾರ್ಟೆಂಟ್ ಆಗತ್ತೆ ಅಲ್ವಾ? ನೋಡೋಣ ಬನ್ನಿ. ಸದ್ಯ ದರ್ಶನ್ಗೆ ಯಾವುದೇ ಬೆನ್ನು ನೋವಿಲ್ಲ ಅಂತ ವೈದ್ಯರ ವರದಿ ಹೇಳ್ತಾ ಇದೆ. ದರ್ಶನ್ಗೆ ಯಾವುದೇ ರೀತಿಯಾದಂಥ ಬೆನ್ನು ನೋವಿನ ಲಕ್ಷಣಗಳೂ ಕಂಡು ಬಂದಿಲ್ಲ. ಸಿ.ವಿ. ರಾಮನ್ ಆಸ್ಪತ್ರೆ ವೈದ್ಯರ ತಂಡದಿಂದ ಜೈಲಾಧಿಕಾರಿಗಳಿಗೆ ಇದೊಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಕೋರ್ಟ್ ವಿಚಾರಣೆ ವೇಳೆ ತಮಗೆ ಅತಿಯಾದ ಬೆನ್ನು ನೋವಿದೆ, ಕುತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ತೀವ್ರ ಬೆನ್ನು ನೋವು ಸಮಸ್ಯೆ ಆಗ್ತಾ ಇದೆ, ಟ್ರೀಟ್ಮೆಂಟ್ ಬೇಕು ಅಂತ ದರ್ಶನ್ ಮನವಿ ಮಾಡ್ಕೊಂಡಿದ್ರು. ಅದಕ್ಕೆ ಕೋರ್ಟ್ನಿಂದಲೂ ಕೂಡ ಜೈಲಾಧಿಕಾರಿಗಳಿಗೆ ನೋಡಿ ಅದೇನು ಟ್ರೀಟ್ಮೆಂಟ್ ಕೊಡಿಸಿ ಅಂತ ಹೇಳಿದರು. ನಿಲ್ಲಕ್ಕೂ ಆಗಲ್ಲ, ಕೂರಕ್ಕೂ ಆಗಲ್ಲ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಸೊ ಆ ಕಾರಣಕ್ಕಾಗಿ ಸೂಕ್ತ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಿಸಿ ಅಂತ ಕೋರ್ಟ್ ಹೇಳಿತ್ತು. ಸೊ ಕೋರ್ಟ್ ಆದೇಶ ಬಂದಮೇಲೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಲ್ವಾ? ಸೊ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಅಂತ ಸಿ.ವಿ. ರಾಮನ್ ಆಸ್ಪತ್ರೆ ವೈದ್ಯರ ತಂಡದವ್ರಿಗೆ ಹೇಳಿದ್ದಾರೆ, ನೋಡಿ ಇವ್ರಿಗೇನೋ ಬೆನ್ನೋವು, ಟ್ರೀಟ್ಮೆಂಟ್ ಕೊಡಿ ಅಂತ. ಸೊ ಫಿಸಿಯೋಥೆರಪಿ ಅನ್ನು ಕೊಟ್ಟಿದ್ರಂತೆ ವೈದ್ಯರ ತಂಡ. ಆದರೆ ಚಿಕಿತ್ಸೆಯ ಮೊದಲು ವಾರದಲ್ಲೇ ದರ್ಶನ್ ಬೆನ್ನು ನೋವಿನ ನೆಪ ಬಯಲಾಗಿದೆ. ಇಲ್ಲ, ಇವ್ರಿಗೆ ಬೆನ್ನೋವು ಇಲ್ಲ ಅನ್ನೋದು ವೈದ್ಯರಿಗೆ ಗೊತ್ತಾಗಿದೆ. ಡಾಕ್ಟ್ರಿಗೆ ಗೊತ್ತಾಗುತ್ತಲ್ಲ, ನಿಜನೋ ಸುಳ್ಳೋ, ನಿಜವಾಗ್ಲೂ ಬೆನ್ನೋವು ಅಂತ. ಸುಮ್ಮನೆ ಫಿಸಿಯೋಥೆರಪಿ ಎಲ್ಲ ಮಾಡ್ಲಿಕ್ಕಾಗಲ್ಲ. ಮತ್ತೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಮೂಳೆ ಮತ್ತು ನರಕ್ಕೆ ಸಂಬಂಧಪಟ್ಟಿರೋ ವಿಚಾರ, ಸುಮ್ಮನೆ ಬೆನ್ನು ನೋವು ಇಲ್ದಿರೋ ವ್ಯಕ್ತಿಗೆ ಫಿಸಿಯೋಥೆರಪಿ ಕೊಟ್ಟು ಇನ್ನೇನೋ ಎಡವಟ್ಟಾಯಿತು ಅಂದರೆ ವೈದ್ಯರ ಮೇಲೆ ಬರುತ್ತೆ. ಸೊ ಅದಕ್ಕೆ ವೈದ್ಯರು ಹೇಳಿದರೆ ಇಲ್ಲ, ಇವ್ರಿಗೆ ಯಾವುದೇ ಬೆನ್ನು ನೋವು ಇಲ್ಲ ಅಂತ. ದರ್ಶನ್ಗೆ ಯಾವುದೇ ಬೆನ್ನು ನೋವಿನ ಲಕ್ಷಣಗಳು ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಪ್ರಸ್ತುತ ದರ್ಶನ್ಗೆ ಫಿಸಿಯೋಥೆರಪಿಯ ಅವಶ್ಯಕತೆನೇ ಇಲ್ಲ ಅಂತ ವರದಿ ಕೊಟ್ಟಿದ್ದಾರೆ. ಅಲ್ಲದೆ ಜೈಲಿನಲ್ಲಿ ತಕ್ಷಣ ದರ್ಶನ್ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಕೂಡ ಸ್ಥಗಿತ ಮಾಡಿಬಿಟ್ರಂತೆ ಡಾಕ್ಟ್ರು. ರಿಸ್ಕ್ ತಗೊಳಕ್ಕಾಗಲ್ಲ, ಬೇರೆ ಜೀವದ ಜೊತೆಗೆ ಚೆಲ್ಲಾಟ ಆಡೋದಕ್ಕಾಗಲ್ಲ. ಡಾಕ್ಟ್ರು ಸುಳ್ಳು ಹೇಳಿ ಏನೋ ಟ್ರೀಟ್ಮೆಂಟು ಕೊಟ್ಟರು ಕೂಡ ನಾಳೆ ದಿನ ವೈದ್ಯರು ಅಲ್ಲಿ ಉತ್ತರ ಕೊಡಬೇಕಾಗತ್ತೆ. ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದರೆ ಡಾಕ್ಟ್ರು ಉತ್ತರ ಕೊಡಬೇಕಾಗತ್ತೆ. ಸೊ ಆ ಕಾರಣಕ್ಕಾಗಿ ಅವ್ರು ಹೇಳ್ಬಿಟ್ಟಿದ್ದಾರೆ, ಒಂದು ವಾರ ಫಿಸಿಯೋಥೆರಪಿ ಪ್ರಾರಂಭ ಮಾಡ್ತಾ ಇದ್ದಂಗೆ ಇಲ್ಲ, ಇವ್ರಿಗೆ ಏನು ಬೆನ್ನೋವಿಲ್ಲ, ಆರಾಮಾಗಿದ್ದಾರೆ, ಯಾವ ಟ್ರೀಟ್ಮೆಂಟು ಕೂಡ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಅಲ್ಲಿಗೆ ದರ್ಶನ್ ಸುಳ್ಳು ಹೇಳಿದ್ರ ಬೆನ್ನೋವು ಅಂತ. ಈ ಹಿಂದೆನೂ ಕೂಡ ವಿಪರೀತವಾಗಿ ಬೆನ್ನೋವಿದೆ, ಸ್ಟ್ರೋಕ್ ಆಗಬಹುದಾದ ಚಾನ್ಸಸ್ ಇದೆ, ಇಮಿಡಿಯೇಟಾಗಿ ಆಪ್ರೇಷನ್ ಆಗಲೇಬೇಕು ಅಂತ ಹೇಳಿ ಹೊರಗಡೆ ಬಂದಿದ್ರು. ಬಟ್ ಆಪ್ರೇಷನ್ ಆಗಲಿಲ್ಲ, ಏನೋ ಹಾಗೆ ಟ್ರೀಟ್ಮೆಂಟಲ್ಲಿ ಎಲ್ಲ ಸರಿ ಹೋಯಿತು ಅಂತ ಹೇಳ್ತಾ ಇದ್ರು. ಮತ್ತೀಗ ಬೆನ್ನು ನೋವು ಅಂತ ಹೇಳಿದ್ರಿಂದ ಫಿಸಿಯೋಥೆರಪಿಯನ್ನು ಕೊಡಿಸೋಕೆ ಅಂತ ಹೇಳಲಾದಂಥ ಹಿನ್ನೆಲೆಯಲ್ಲಿ ವೈದ್ಯರು ಹೇಳ್ಬಿಟ್ಟಿದ್ದಾರೆ, ಇಲ್ಲ, ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ, ಆರೋಗ್ಯವಾಗಿದ್ದಾರೆ, ಬೆನ್ನು ನೋವಂತೂ ಇವರಿಗಿಲ್ಲ ಅಂತ. ಸೊ ಅಲ್ಲಿಗೆ ಪ್ರಶ್ನೆ ಏನು ಮೂಡುತ್ತೆ ಹೇಳಿ? ಹಾಗಿದ್ರೆ ದರ್ಶನ್ ಸುಳ್ಳು ಹೇಳಿದ್ರಾ, ದರ್ಶನ್ ನಾಟಕ ಮಾಡಿದ್ರಾ ಅಂತ. ಇದನ್ನ ದರ್ಶನ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಂಥ ವೈದ್ಯರು ಜೈಲಾಧಿಕಾರಿಗಳಿಗೆ ತಿಳಿಸಿರೋದು. ಜೈಲಾಧಿಕಾರಿಗಳು ಕೋರ್ಟಿಗೆ ತಿಳಿಸ್ಬೇಕಾಗತ್ತೆ, ನೋಡಿ ಸ್ವಾಮಿ, ನೀವು ಟ್ರೀಟ್ಮೆಂಟ್ ಕೊಡ್ಸೋಕೆ ಹೇಳಿದ್ರಿ, ನಾವು ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಅಂತ ಡಾಕ್ಟರ್ನೂ ಬರೋಕ್ಕೆ ಹೇಳಿದ್ವಿ, ಬಟ್ ಡಾಕ್ಟರ್ ಈ ಥರದೊಂದು ವರದಿ ಕೊಟ್ಟಿದ್ದಾರೆ, ಇವರಿಗೆ ಯಾವುದೇ ರೀತಿಯಾದಂಥ ಆರೋಗ್ಯ ಸಮಸ್ಯೆ ಇಲ್ವಂತೆ ಅಂತ. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ, ನೀವು ಹುಷಾರಿಲ್ಲ ಅಥವಾ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ವೈದ್ಯರ ಬಳಿ ಏನು ಸತ್ಯ ಇರುತ್ತೋ ಅದೇ ಸತ್ಯವನ್ನೇ ಹೇಳಬೇಕಾಗತ್ತೆ. ನಾವೇನಾದರೂ ಸುಳ್ಳು ಹೇಳಿದ್ವಿ ಅಂತ ಅಂದರೆ ವೈದ್ಯರು ಇನ್ಯಾವುದೋ ಟ್ರೀಟ್ಮೆಂಟ್ ಶುರು ಮಾಡ್ಕೊಬಿಡ್ತಾರೆ, ಅದು ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಕೊನೆಗೆ ಕೆಟ್ಟೋರಾಗೋದು ಯಾರು? ವೈದ್ಯರು. ಯಾವುದೋ ಟ್ರೀಟ್ಮೆಂಟ್ ಕೊಟ್ಬಿಟ್ರು, ವೈದ್ಯರೇ ಸರಿ ಇರಲಿಲ್ಲ, ಅವರಿಂದ ಹೆಚ್ಚು ಕಮ್ಮಿ ಆಯಿತು ಅಂತ. ಸೊ ರಿಸ್ಕ್ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ವೈದ್ಯರು ರೆಡಿ ಇರೋದಿಲ್ಲ. ಸೊ ಅದಕ್ಕೆ ಅವರು ಇಲ್ಲ, ಇವ್ರಿಗೆ ಆ ಥರದ್ದೇನು ಸಮಸ್ಯೆ ಇಲ್ಲ, ಫಿಸಿಯೋಥೆರಪಿ ನೆಸೆಸಿಟಿನೇ ಇಲ್ಲ, ಸುಮ್ಮನೆ ಏನು ಸಮಸ್ಯೆ ಇಲ್ಲದವ್ರಿಗೆ ಫಿಸಿಯೋಥೆರಪಿ ಮಾಡಿ ಅಂತಂದರೆ ಹೆಂಗೆ ಸಾಧ್ಯ ಆಗುತ್ತೆ? ಇಲ್ಲ, ಸಮಸ್ಯೆ ಆಗುತ್ತೆ, ಬೇರೆ ಥರದ ಪರಿಣಾಮ ಬೀರುತ್ತೆ, ಅಡ್ಡ ಪರಿಣಾಮ ದರ್ಶನ್ ಹೆಲ್ತ್ ಮೇಲೆ ಆಗ್ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ನಾವು ತಯಾರಿಲ್ಲ ಅಂತ ವರದಿ ಕೊಟ್ಟಿದ್ದಾರೆ.